ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಹಲವಾರು ಜನರ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳನ್ನು ನಾವು ವಿಡಿಯೋ ಮೂಲಕ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಡಿನ್ನರ್ ಬ್ಯಾಲೆನ್ಸ್ಡ್ ಆಗಿ ತಿಂದಿದ್ದೇನೆ, ಕರೆಕ್ಟಾಗಿ ತಿಂದಿದ್ದೇನೆ, ಅಂದರೂ ಕೂಡ ಲೇಟ್ ನೈಟ್ ಹಸಿವಾಗ್ತಿದೆ ಅಂತ ಹೇಳೋದಕ್ಕೆ ಅಗೇನ್ ಹಲವಾರು ಕಾರಣಗಳಿರುತ್ತೆ. ನಮ್ಮ ಸ್ವೀಟ್ ಕ್ರೇವಿಂಗಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ವಿ, ಈಟಿಂಗ್ ಡಿಸಾರ್ಡರ್ಸ್ ಆಗಲಿ, ಅಥವಾ ಕೆಲವೊಬ್ರಿಗೆ ಪ್ರಾಕೃತಿಕವಾಗಿಯೇ ಅವರ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ, ಅಥವಾ ವಿಂಟರ್ ಸೀಸನಲ್ಲಿ ತುಂಬಾ ಹಸಿವಾಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ತಿರ್ಗಾ ಒಂದು 4-5 ಅವರ್ ಬಿಟ್ಟು ಮಿಡ್ ನೈಟ್ 12 ಗಂಟೆಗೋ 1 ಗಂಟೆಗೋ 2 ಗಂಟೆಗೋ ಹಸಿವಾಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕೆ ಆಗುತ್ತೆ ಅಂತ ಹೇಳಿದರೆ, ಒಂದು ಜನರಲಿ ಫಿಸಿಯೋಲಾಜಿಕಲಿ ನಮ್ಮ ದೇಹದಲ್ಲಿ ಚಾಟರಾಗ್ನಿ ತುಂಬ ಚೆನ್ನಾಗಿದೆ ಅಥವಾ ಜಾಸ್ತಿ ಇದೆ ಅಂತ ಹೇಳಿದರೆ ಅವಾಗ ಆಗುವಂಥದ್ದು. ಮತ್ತು ಸೀಸನಲ್ ವಿಂಟರ್ ಸೀಸನಲ್ಲಿ ಆಗುವಂಥದ್ದು, ಕೋಲ್ಡ್ ಸೀಸನಲ್ಲಿ. ಇನ್ನು ನಾರ್ಮಲ್ ಇಲ್ಲದೆ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ, ಸಕ್ಕರೆ ಕಾಯಿಲೆ, ಎಲ್ಲಾದರೂ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗಿತ್ತು, ಎಸ್ಪೆಷಲಿ ಜಾಸ್ತಿ ಆಗಿತ್ತು ಅಂತ ಹೇಳಿದರೆ ಈ ರೀತಿಯಾದಂತಹ ಹಸಿವು ಮತ್ತೆ ಪದೇ ಪದೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೆಂಗೆ ಸರ್ ಇದನ್ನು ಪರಿಹಾರ ಮಾಡ್ಕೊಳ್ಬೋದು, ನಾವು ಹೆಂಗೆ ಇದನ್ನು ಟ್ಯಾಕಲ್ ಮಾಡ್ಬೋದು ಅಂತ ಪ್ರಶ್ನೆ ಇತ್ತು ಅಂತ ಹೇಳಿದರೆ, ಸಿಂಪಲ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಡಿನ್ನರ್ ಏನಿದೆ ಅದನ್ನು ನಾವು ಅರ್ಲಿ ಮಾಡಬೇಕು ಫಸ್ಟ್. ಏನು ಸರ್ ನಾವು ಆಲ್ರೆಡಿ 12 ಗಂಟೆಗೆ ಹಸಿವಾಗ್ತಿದೆ ಅಂತ ಹೇಳ್ತಿದ್ದೇವೆ, ನೀವೇನೋ 11 ಗಂಟೆಗೆ ಊಟ ಮಾಡಿ ರಾತ್ರಿ ಅಂತ ಹೇಳ್ತೀರಾ ಅಂದ್ಕೊಂಡ್ರೆ ಇನ್ನೂ ಬೇಗ ಮಾಡಿ ಡಿನ್ನರ್ ಹೇಳ್ತಿದ್ದೀರಾ ನೀವು, ಹೆಂಗೆ ಸರ್ ಇದೆ ಅಂತ ಹೇಳಿದರೆ, ಫಸ್ಟ್ ಏನಪ್ಪ ಅಂತ ಹೇಳಿದರೆ, ನೀವು ಏನು ಡಿನ್ನರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಕರೆಕ್ಟಾಗಿ ಅದನ್ನು 6:30 ಅಷ್ಟೊತ್ತಿಗೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ಡಿನ್ನರ್ ಕರೆಕ್ಟಾಗಿ ಮಾಡಿಬಿಡ್ಬೇಕು. ಅದು ಕ್ವಾಂಟಿಟಿ ನಿಮ್ಗೆ ಹೆಂಗೆ ಬೇಕು ಹಾಗೆ. ಇದು ಮೊದಲನೇದು. ಇನ್ನು ಮಿಡ್ ನೈಟ್ ಅಥವಾ 12 ಗಂಟೆಗೆ 1 ಗಂಟೆಗೆ ಹಸಿವು ಆಗ್ತಾ ಇದೆ ತುಂಬಾ ಅಂತ ಹೇಳಿದರೆ, ಅವಾಗ ನಿಮ್ಮ ಡಿನ್ನರಲ್ಲಿ ನೀವು ಕೆಲವೊಂದು ಪದಾರ್ಥಗಳನ್ನು ಇನ್ಕ್ಲೂಡ್, ಈ ರಾಗಿ ಅಂಥದ್ದು ಅಥವಾ ಜೋಳ ಅಂಥದ್ದ ಪದಾರ್ಥಗಳನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಆವಾಗ ಸ್ವಲ್ಪ ಡಿಲೇಡ್ ಇರುತ್ತೆ ಡೈಜೆಷನ್, ತುಂಬ ಬೇಗನೆ ಹಸಿವಾಗಲ್ಲ. ನೀವು ಸ್ವಲ್ಪ ಡಿಲೇ ಆಯಿತು ಅಂತ ಹೇಳಿದರೆ ಬೆಳಿಗ್ಗೆನವರೆಗೂ ಹೋಗುತ್ತೆ. ಅಥವಾ ತುಂಬಾ ಮಿಡ್ ನೈಟಲ್ಲೇ ಹಸಿವು ಆಗಿಬಿಡ್ತು ಸರ್, ನಂಗೆ 10 ಗಂಟೆ ಏನೂ ನಿದ್ರೆ ಮಾಡ್ತಾ ಇದ್ದೇನೆ ಅವಾಗಲೇ ಹಸಿವಾಗ್ತಿದೆ ಅಂತ ಹೇಳಿದರೆ, ಯಾರಿಗೆಲ್ಲ ಹಾಲಿನಿಂದ ಅಲರ್ಜಿ ಇಲ್ಲ, ಹಾಲು ಕುಡಿದ್ರೆ ಏನು ತೊಂದರೆ ಆಗಲ್ಲ ಅಂತ ಹೇಳೋರು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಕುಡಿಬೋದು. ಅಥವಾ ಸಿಂಪಲ್ ನೀರನ್ನು ಕುಡಿದ್ರೂ ಕೂಡ ಆಗುತ್ತೆ. ಮಿಡ್ ನೈಟಲ್ಲಿ ಎದ್ದುಬಿಟ್ಟು ತಿರ್ಗಾ ಬಿಂಜ್ ಈಟಿಂಗ್ ಮಾಡುವಂಥದ್ದು, ಚಾಕ್ಲೇಟ್ ಸಿಕ್ಕಿದೆ ತಿನ್ನೋಣ, ಬಿಸ್ಕೆಟ್ ಸಿಕ್ಕಿದೆ ತಿನ್ನೋಣ, ಬ್ರೆಡ್ ಇದೆ, ಕೇಕ್ ಇದೆ, ಅಥವಾ ಚಿಪ್ಸ್ ಇದೆ, ಅಥವಾ ಯಾವುದೋ ಫ್ರೈಡ್ ಐಟಮ್ ಇದೆ, ಇನ್ನು ತಿನ್ನೋಣ ಅಂತ ಹೇಳಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದರೆ, ಇದರಿಂದ ಗಟ್ ತಿರ್ಗಾ ಡಿಸ್ಟರ್ಬೆನ್ಸಿಗೆ ಹೋಗುತ್ತೆ. ಇದು ಕಂಪ್ಲೀಟ್ ಗಟ್ ರೀಸ್ಟೋರೇಷನ್ ಮಾಡುವಂಥ ಒಂದು ಟೆಕ್ನಿಕ್ಕು, ಎಸ್ಪೆಷಲಿ ನಾವು ಪಂಚಕರ್ಮದಲ್ಲಿ ಮಾಡುವಂಥದ್ದು. ಇದನ್ನು ನಾವು ಮಾಡಿದ ಮೇಲೆ ಈ ರೀತಿ ನಿಮ್ಗೆ ಕಂಟಿನ್ಯೂಸ್ ಆಗ್ತಿದೆ ಸರ್, ವಿಂಟರ್ ಇಲ್ಲ ಸಮ್ಮರ್ ಇಲ್ಲ ಯಾವಾಗಲೂ ಹಿಂಗೆ ಆಗುತ್ತೆ ನನಗೆ ಅಂತ ಹೇಳಿದರೆ, ಅವಾಗ ನಾವು ಇದನ್ನು ಸೆಟಲ್ ಮಾಡಬೇಕು. ಗಟ್ ರೀಸ್ಟೋರೇಷನ್ ಮಾಡಬೇಕು ಅಂದರೆ ಪಂಚಕರ್ಮ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಸಿಂಪಲ್ ಟೆಕ್ನಿಕ್ಸ್ ಈ ರೀತಿ ಆದಂಥದ್ದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಡಿನ್ನರ್ ಸ್ವಲ್ಪ ಹೆವಿ ತೊಗೋಬೋದು. ಎನಿವೇಸ್ ನೀವು ಬೇಗ ಮಾಡ್ತಾ ಇರ್ತೀರಾ, 6 ಗಂಟೆ 6:30 ಹಾಗೆ, ಅಥವಾ 6:30 7 ಗಂಟೆ ಹಾಗೆ ಸ್ವಲ್ಪ ಹೆವಿ ಡಿನ್ನರ್ ಮಾಡಿದರೂ ಕೂಡ ಏನೂ ಸಮಸ್ಯೆ ಇರಲ್ಲ. ಯಾಕೆಂದರೆ ಡೈಜೆಷನಿಗೆ ತುಂಬ ಟೈಮ್ ಇರುತ್ತೆ ಇನ್ನೂ. ಆ್ಯಂಡ್ ಒಂದ್ಸರಿ ಡಿನ್ನರ್ ಆದಮೇಲೆ ತಿರ್ಗಾ ಸಾಲಿಡ್ ಫುಡ್ಸನ್ನು ತಿನ್ಲಿಕ್ಕೆ ಹೋಗಬಾರ್ದು. ನೀವು ಹೆಂಗೆ ಅಭ್ಯಾಸ ಆಗ್ತಾ ಹೋಗ್ತೀರಾ ನಿಮ್ಮ ದೇಹಕ್ಕೆ, ನಿಮ್ಮ ಗಟ್ಟಿಗೆ, ಅದೇ ರೀತಿ ಅದು ಬೇಡ್ತಾ ಇರುತ್ತೆ. ಎಕ್ಸಾಂಪಲ್ ಅದಕ್ಕೆ ಸ್ವೀಟ್ ಕ್ರೇವಿಂಗ್. ಒಂದ್ಸರಿ ಊಟ ಆದಮೇಲೆ ನಿಮ್ಗೆ ಏನೋ ಚಾಕ್ಲೇಟ್ ತಿಂದು ಐಸ್ ಕ್ರೀಮ್ ತಿಂದು ಅಭ್ಯಾಸ ಇರುತ್ತೆ, ಪದೇ ಪದೇ ಅದೇ ಬೇಕು ಅನಿಸುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಲಾಂಗ್ ಟರ್ಮಲ್ಲಿ ಅದರಿಂದ ಹಾನಿ ತುಂಬ ಆಗುತ್ತೆ. ಏನೋ ಗುಡ್ ಫೀಲ್ ಆಗ್ಬೋದು, ಚೆನ್ನಾಗಿ ಅನಿಸುತ್ತೆ ಒಂದೇ ಸರಿ ಅಂತ ಹೇಳಿದರೆ ತಿಂದಿರ್ತೀರಾ, ಬಟ್ ಅದು ಪದೇ 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 ಹ್ಯಾಬಿಟ್ ಆಗಿ ಅದೇ ಮಾಡ್ಲಿಕ್ಕೆ ಏನೋ ಶುರು ಮಾಡಿದ್ವಿ ಅಂತ ಹೇಳಿದರೆ, ಆವಾಗ ಬೊಜ್ಜು, ಡಯಾಬಿಟಿಸ್ ಮೆಲೈಟಸ್ಸು ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಏನಾದರೂ ಕಾಡ್ತಾ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳು ಬೇಕು, ಡೌಟ್ಸ್ಗಳಿದೆ, ಕೆಲವೊಬ್ರು ಅದನ್ನು ತಿನ್ನಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ಇದಿದೆ, ಹೆಂಗೆ ಸರ್ ಆಯುರ್ವೇದದ ಮೂಲಕ ಹೇಗೆ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ನಿಮಗೆ ಡೌಟ್ಸ್ ಇದೆ, ಸಂಶಯಗಳಿದೆ ಅಂತ ಹೇಳಿದರೆ, ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟ್ಸ್ಗಳನ್ನು ನಾವು ಪಿಕ್ ಮಾಡಿ, ಅಥವಾ ಆ ಟಾಪಿಕ್ಸ್ಗಳನ್ನು ನಾವು ಪಿಕ್ ಮಾಡಿ ಮುಂಬರುವ ಸಂಚಿಕೆಗಳಲ್ಲಿ ವಿಡಿಯೋದ ಮೂಲಕ ನಿಮಗೆ ಉತ್ತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು.